ಮಾಧ್ಯಮದ ಎಲ್ಲ ಸ್ನೇಹಿತರೆ, ಎರಡು ವಿಚಾರಗಳಿಗೆ ನಿಮ್ಮನ್ನು ಇವತ್ತು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲನೇದು, ಇವತ್ತು ಈ ಡ್ರಗ್ ಅಬ್ಯೂಸ್ ಇದೆಯಲ್ಲ, ಈ ಡ್ರಗ್ ಅಬ್ಯೂಸ್ ಬಗ್ಗೆ ಒಂದು ಮೀಟಿಂಗನ್ನು ಇವತ್ತು ಮಾಡಿತು. ಈ ಮೀಟಿಂಗ್ನಲ್ಲಿ ಹೋಮ್ ಮಿನಿಸ್ಟ್ರು ಡಾಕ್ಟರ್ ಪರಮೇಶ್ವರ್ ಅವರು, ಆಮೇಲೆ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಶರಣ್ ಪ್ರಕಾಶ್ ಪಾಟೀಲ್, ITBT ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು, ನಗರಾಭಿವೃದ್ಧಿ ಸಚಿವರು ಬೈತಿ ಸುರೇಶ್ ಅವರು, ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್, ಚೀಫ್ ಸೆಕ್ರೆಟರಿ ಮತ್ತು ಪೊಲೀಸ್ ಇಲಾಖೆ DG, ಬೆಂಗಳೂರಿನ ಪೊಲೀಸ್ ಕಮಿಷನರ್, ಲಾ ಆ್ಯಂಡ್ ಆರ್ಡರ್ ADGP, ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಕರ್ನಾಟಕದಲ್ಲಿ ಈ ಡ್ರಗ್ ಹಾವಳಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಅನೇಕ ಜನ ನನ್ನ ಮುಂದೆ ಬಂದು ಹೇಳಿದ್ದಾರೆ. ಮತ್ತು ಮಾಧ್ಯಮದಲ್ಲೂ ಕೂಡ ಅದು ಅಪಿಯರ್ ಆಗ್ತಾ ಇದೆ. ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳು ಮತ್ತು ಸಚಿವರ ಜೊತೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿದೆ. ಮೀಟಿಂಗ್ನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಡ್ರಗ್ಸ್ ಹಾವಳಿ ನಡೀತಾ ಇದೆ. ಸುಮಾರು 50% ಕೇಸಸ್ ರಿಪೋರ್ಟ್ ಆಗಿರ್ತಕ್ಕಂಥದ್ದು 50% ಬೆಂಗಳೂರು ನಗರದಲ್ಲಿ. ಅದು ಬಿಟ್ಟರೆ ಅಲ್ಲಿ 50% ಬೆಂಗಳೂರು ನಗರದಲ್ಲಿ ಇದಾಗಿದೆ. ಆಮೇಲೆ 22% ಮಂಗಳೂರಿನಲ್ಲಾಗಿದೆ. 11% ಬೇರೆ ಬೇರೆ ಜಿಲ್ಲೆಗಳಲ್ಲಿ 11% ಆಗಿದೆ. ಇನ್ನು ಬಾಕಿ ಕಡೆ ಎಲ್ಲ 5%, 4%, 3%, 2% ಈ ಥರ ಎಲ್ಲ ಆಗಿದೆ. ಹೆಚ್ಚು ಬೆಂಗಳೂರು ನಗರದಲ್ಲೂ ಆಗಿದೆ. ಮಂಗಳೂರಿನಲ್ಲಿ 22%, 50% ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಒಂದು ಸ್ಟೇಟ್ ಲೆವೆಲ್ನಲ್ಲಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ. ಆಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದೊಂದು ಸಮಿತಿ ಇದೆ. ಅಲ್ಲಿ ಪೊಲೀಸ್ನವರು ಇರ್ತಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಇರ್ತಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ. ಆಮೇಲೆ ಅದಕ್ಕೆ ಒಬ್ಬರು ಯಾರೋ ಅವ್ರ ಹೆಸರು ಡಾಕ್ಟರ್ ವಿಶಾಲ್ ಮೆಂಬರ್ ಇದ್ದಾರೆ. HCG ವಿಶಾಲ್ ರಾವ್
ಅದರಲ್ಲೂ ಸದಸ್ಯರು ಇರ್ತಾರೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ. ಅವರ ಅಭಿಪ್ರಾಯನೂ ಕೂಡ ತಗೊಳ್ತಾರೆ. ನಾನು ಇವತ್ತು ಕೂಡ ಕರೆದಿದ್ದೆ ಅವರಿಗೆ. ಅವ್ರ ಪ್ರಕಾರ ಹೆಚ್ಚು ಪರಿಣಾಮಕಾರಿಯಾಗಿ ಅವೇರ್ನೆಸ್ ಆಗಬೇಕು, ಮತ್ತು ಎನ್ಫೋರ್ಸ್ಮೆಂಟ್ ಹೆಚ್ಚಾಗಬೇಕು. ಅವೇರ್ನೆಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಹೆಚ್ಚಾಗಬೇಕು ಅಂತ. ಎನ್ಫೋರ್ಸ್ಮೆಂಟು ನಡೀತಾನೇ ಇಲ್ಲ ಅಂತಲ್ಲ, ನಡೀತಾ ಇದೆ. ಹೋಮ್ ಮಿನಿಸ್ಟ್ರು ಕೂಡ ಅನೇಕ ಸಾರಿ ಹೇಳಿದ್ದಾರೆ, ನಾನು ಕೂಡ ಅನೇಕ ಸಾರಿ ಹೇಳಿದ್ದೀನಿ ಇದನ್ನು ಕಡಿಮೆ ಮಾಡಬೇಕು ಅಂತ. ಬೆಂಗಳೂರು ಈಸ್ಟ್ನಲ್ಲಿ ಹೆಚ್ಚು ನಡೀತಾ ಇದೆ ಅಂತೇಳಿ ಅಭಿಪ್ರಾಯ ಬಂದಿದೆ. ಬೆಂಗಳೂರು ಈಸ್ಟ್ನಲ್ಲಿ ಅವು ಅಲ್ಲ, ಅಲ್ಲಿಂದ ಸಪ್ಲೈ ಆಗುತ್ತೆ, ಅಲ್ಲಿಂದ ಜಾಸ್ತಿ ಸಪ್ಲೈ ಆಗೋದು, ಪೆಡ್ಲರ್ಸು ಜಾಸ್ತಿ ಇರ್ತಕ್ಕಂಥದ್ದು, ಫಾರಿನರ್ಸು ಜಾಸ್ತಿ ಇರ್ತಕ್ಕಂಥದ್ದು ಅಲ್ಲಿ ಜಾಸ್ತಿ ಇದೆ ಅಂತ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಈ ಕಮಿಟಿಗಳು ಸ್ಟೇಟ್ ಲೆವೆಲ್ನಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿರೋ ಕಮಿಟಿಗಳ ಮೇಲೆ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ, ಹೆಡೆಡ್ ಬೈ ಹೋಮ್ ಮಿನಿಸ್ಟರ್. ಅದರಲ್ಲಿ ಹೆಲ್ತ್ ಮಿನಿಸ್ಟ್ರು ಇರ್ತಾರೆ, ಎಜುಕೇಷನ್ ಮಿನಿಸ್ಟ್ರು ಇರ್ತಾರೆ, ಪ್ರೈಮರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೆಡಿಕಲ್, ಅದೇ ಹೆಲ್ತ್ ಡಿಪಾರ್ಟ್ಮೆಂಟ್, ಆಮೇಲೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಇವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ. ಇವರು ಮೇಲಿನ ಮೇಲೆ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂಥ ಪೊಲೀಸ್ನವ್ರಿಗೆ, ಸಂಬಂಧಪಟ್ಟಂಥ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ, ಸಂಬಂಧಪಟ್ಟಂಥ ಡ್ರಗ್ ಕಂಟ್ರೋಲರ್, ಈಗ ಅವರು ಕೂಡ ಈಗ ಸಿಂಥೆಟಿಕ್ ಟ್ಯಾಬ್ಲೆಟ್ಗಳು ಬಂದ್ಬಿಟ್ಟಿದ್ದಾವೆ, ಡ್ರಗ್ಸ್ನಲ್ಲಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್ಗಳು ಬಂದ್ಬಿಟ್ಟಿದ್ದಾವೆ. ಗಾಂಜಾ ಒಂದು ಭಾಗ, ಇದಲ್ಲದೆ ಈ ಗಾಂಜಾ ಇವೆಲ್ಲ ವಾಸನೆ ಬರ್ತವೆ, ಇದು ವಾಸನೆನೇ ಬರಲ್ಲ. ಸೊ ಇಂಥವೆಲ್ಲನೂ ಕೂಡ ಕಂಟ್ರೋಲ್ ಮಾಡಲಿಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇರ್ತಾರೆ. ಇದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ಎರಡನೇದು, ಈ ಪೊಲೀಸ್ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರಲ್ಲ, ಸ್ಟೇಷನ್ ಹೌಸ್ ಆಫೀಸರ್, ಅವ್ರಿಗೆ ಗೊತ್ತಿಲ್ಲದೇ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪೆಡ್ಲರ್ಸ್, ಯಾರು ಎಲ್ಲಿಂದ ಬರ್ತದೆ, ಎಲ್ಲಿಗೆ ಸಪ್ಲೈ ಮಾಡ್ತಾರೆ, ಯಾರು ಉಪಯೋಗಿಸ್ತಾರೆ, ಇವೆಲ್ಲ ಸ್ಟೇಷನ್ ಹೌಸ್ ಆಫೀಸರ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ನವ್ರಿಗೆ ಗೊತ್ತಿರ್ತದೆ. ಸೊ ಅದಕ್ಕೆ ಅವ್ರಿಗೆ DYSPಗೆ, ACPಗೆ ಮತ್ತು DCP ಮತ್ತು SP ಇವ್ರಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತೀವಿ. ಇದು ಒಂದು. ಎರಡನೇದು, ಈಗ ಕಾನೂನನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಕಾನೂನನ್ನು ಸ್ಟ್ರೆಂಥನ್ ಮಾಡೋದು, ತಿದ್ದುಪಡಿ ಮಾಡಬೇಕಾದ್ರೆ ಮಾಡ್ತೀವಿ, ಇಲ್ಲ ಹೊಸ ಕಾನೂನು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತು ಬೇಯ್ಲು ಸಿಕ್ಕಬಾರ್ದು, ನಾನ್ ಬೇಲಬಲ್ ಅಫೆನ್ಸ್ಗಳು ಮಾಡಬೇಕು. ಕನಿಷ್ಠ 10 ವರ್ಷ
ಕನಿಷ್ಠ ಪನಿಷ್ಮೆಂಟು, ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್. ಎಲ್ರಿಗೂ ಅದಕ್ಕೆ ಸಪ್ಲೈ ಮಾಡೋರಿಗೆ, ಕನ್ಸ್ಯೂಮ್ ಮಾಡೋರಿಗೆ, ಅದಕ್ಕೆ ಮಿನಿಮಮ್ 10 years imprisonment and maximum life imprisonment. ಅದಕ್ಕೆ ಅದು ಡಿಪೆಂಡಿಂಗ್ ಅಪಾನ್ ದಿ ಅಫೆನ್ಸ್. ಅದನ್ನು ಮಾಡಬೇಕು ಅಂತ ಇವತ್ತು ಯೋಚನೆ ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಈ ಸ್ಟೂಡೆಂಟ್ ಪೊಲೀಸ್ ಇದೆಯಲ್ಲ, NCC, ಸ್ಕೌಟ್ಸು, NSS, ಈ ಥರದ್ದು ಸ್ಟೂಡೆಂಟ್ ಪೊಲೀಸ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಈ ರೆಸಿಡೆನ್ಸ್ ಅಸೋಸಿಯೇಷನ್ಗಳಿದ್ದಾವಲ್ಲ, ಅವ್ರನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದ್ದೀವಿ. NGOಗಳು ಇವನ್ನ ಅವರೆಲ್ಲ ಇನ್ವಾಲ್ವ್ ಮಾಡಿ ಅವನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಸ್ಪೆಷಲ್ ಕೋರ್ಟ್ ಮಾಡಲಿಕ್ಕೆ ಸ್ಪೆಷಲ್ ಕೋರ್ಟ್ಗಳು, ಆಮೇಲೆ ರಿಹ್ಯಾಬಿಟೇಷನ್ ಸೆಂಟರ್ಗಳು ಈಗಾಗಲೇ ಇದ್ದಾವೆ. ಅವನ್ನೆಲ್ಲ ಅಡಿಕ್ಷನ್ನು ರಿಹ್ಯಾಬಿಟೇಷನ್ ಸೆಂಟರ್ಗಳಿವೆಲ್ಲ ಇದ್ದಾವೆ. ಕನಿಷ್ಠ ಈ ಸ್ಟೇಟ್ ಲೆವೆಲ್ ಕಮಿಟಿಗಳಿದ್ದಾವಲ್ಲ, ಅವು ಒಂದು ತಿಂಗಳಿಗೊಮ್ಮೆ ಯಾರು ಮೀಟಿಂಗ್ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗಳು ಒಂದು ತಿಂಗಳಿಗೊಮ್ಮೆ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸ್ತೀವಿ. ರಾಹುಲ್ ಗಾಂಧಿಯವ್ರ ಮೇಲೆ BJPಯವರು ಗದಾಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರನ್ನು ಅವರಿಗೆ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೋಸ್ಕರ, ಅವ್ರನ್ನ ಹಣಿಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಆರೋಪಗಳಿಗೆ, ಗೊಡ್ಡು ಬೆದರಿಕೆಗಳಿಗೆ ಕೊಲೆ ಬೆದರಿಕೆ ಅಂತ ಆರೋಪಗಳಿಗೆ ಯಾವತ್ತೂ ಕೂಡ ಎದುರ್ಕೊಳ್ಳೋರಲ್ಲ. ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ BJPಯವರು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಯಾವ ಕುಟುಂಬದಿಂದ ಬಂದಂಥವರು? ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೋಸ್ಕರ ಪ್ರಾಣ ತೆತ್ತವರು. ಅವರ ತಂದೆಯವರು ಕೂಡ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರು. ಅವರು ಕೂಡ ಈ
ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥವ್ರು. ನೀವು ಇತ್ತೀಚೆಗೆ ನೋಡಿರಬೇಕು, BJP ನಾಯಕರು ತಾರ್ವಿಂದರ್ ಸಿಂಗ್ ಮಾರ್ವಾ ಈ ತಿಂಗಳ 11ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತಿಂಗಳು 11ನೇ ತಾರೀಕು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದರೆ, ನೀವು ಸರಿಯಾಗಿ ನಡ್ಕೊಳ್ಳದೇ ಇದ್ದರೆ ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗಾದಂಥ ಗತಿನೇ ನಿಮಗೂ ಆಗ್ತದೆ ಅಂತ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಆಮೇಲೆ ರೈಲ್ವೆ ಖಾತೆಯ ರಾಜ್ಯ ಸಚಿವರು, ಅವ್ರ ಹೆಸರು ರವನೀತ್ ಬಿಟ್ಟು. ಅವರು ರಾಹುಲ್ ಗಾಂಧಿ ಅವ್ರಿಗೆ ಏನಂತ ಕರೆದಿದ್ದಾರೆ ಅಂತಂದರೆ, ನೀವು ಒಬ್ಬರು ಭಯೋತ್ಪಾದಕ, ಇದರ ಅರ್ಥ ಏನು? ಸಾರ್ವಜನಿಕರನ್ನ ಎತ್ಕಟ್ಟೋದು, ಅವರ ಕಾರ್ಯಕರ್ತರನ್ನ ಎತ್ಕಟ್ಟೋದು ರಾಹುಲ್ ಗಾಂಧಿ ಅವರು. ಈ ಥರ ಪ್ರಚೋದನೆ ಮಾತುಗಳನ್ನು ಆಡಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವರ ಕಾರ್ಯಕರ್ತರನ್ನು, ಜನರನ್ನು, BJP ಸಿಂಪಥೈಸರ್ಸ್ ಯಾರಿರ್ತಾರೆ ಅವ್ರನ್ನ ಎತ್ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಿಟ್ಟು ಅನ್ನೋರು. ಆಮೇಲೆ ಈ ತಿಂಗಳ 16ರಂದು BJPಯ ಮಿತ್ರ ಪಕ್ಷವಾದಂಥ ಶಿವಸೇನೆಯ ಶಾಸಕ, ಶಿವಸೇನೆ ಎಂತವನವನು ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ, ಮಹಾರಾಷ್ಟ್ರ, ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದವರಿಗೆ 11 ಲಕ್ಷ ರೂಪಾಯಿ ಕೊಡ್ತೀನಿ. ಪಕ್ಷದವರಯ್ಯ, ಶಾಸಕರು, ಶಿವಸೇನೆ, ಏಕನಾಥ್ ಶಿಂದೆ ಶಿವಸೇನೆ ಇದೆಯಲ್ಲ, ಏಕನಾಥ್ ಶಿಂದೆ ಶಿವಸೇನೆ ಸ್ಪೆಸಿಫಿಕ್ ಬರೀರಿ. ಆಮೇಲೆ ಇನ್ಯಾವುದು ಬರ್ಬಿಟ್ಟು ಶಿವಸೇನೆ ಅಂತ ಜನರೆಲ್ಲ ಬರ್ದಾಗಿಟ್ಬಿಟ್ಟಿದೆ. ಏಕನಾಥ್ ಶಿಂದೆ ಶಿವಸೇನೆ, ಸಂಜಯ್ ಗಾಯಕ್ವಾಡ್, ಮಿಸ್ಟರ್ ಸಂಜಯ್ ಗಾಯಕ್ವಾಡ್, ಎ ಲೆಜಿಸ್ಲೇಟರ್, ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದ್ರೆ 11 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಕೂಡ ಕೊಲೆ ಬೆದರಿಕೆನೆ. ನಾನು ಈ ಕೂಡಲೇ ಈ ದುಷ್ಟ ಎಂಥದ್ದು ಸಂಜಯ್ ಗಾಯಕ್ವಾಡ್ ಇದ್ದಾರಲ್ಲ, ಇವ್ರ ಮೇಲೆ
ಕೊಲೆ ಬೆದರಿಕೆ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರನೂ ಒತ್ತಾಯ ಮಾಡಿದೆ. ಆಮೇಲೆ ಉತ್ತರ ಪ್ರದೇಶದ BJP ಸರ್ಕಾರದ ರಘುರಾಜ್ ಸಿಂಗ್, ಉತ್ತರ ಪ್ರದೇಶದಲ್ಲಿ ಒಬ್ಬ ಮಂತ್ರಿ ರಘುರಾಜ್ ಸಿಂಗ್ ಈ ತಿಂಗಳ 16ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಈ ದೇಶದ ನಂಬರ್ 1 ಭಯೋತ್ಪಾದಕ. ಇವು ನೇರವಾಗಿ ಕೊಲೆ ಬೆದರಿಕೆ ರಾಹುಲ್ ಗಾಂಧಿಯವರ ವಿರುದ್ಧ ಆಗಿದ್ದರೂ ಕೂಡ ಇವತ್ತಿನವರಿಗೆ ಅವರ ಪಕ್ಷ ಆಗಲಿ, ಸರ್ಕಾರ ಆಗಲಿ, ಪೊಲೀಸ್ನವರಾಗಲಿ ಏನು ಕ್ರಮ ತಗೊಂಡಿಲ್ಲ. ಕೆಲವರು ಕಡೆ ಮಾತ್ರ ಕಾಟಾಚಾರಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಏನೂ ಕ್ರಮ ತಗೊಂಡಿಲ್ಲ. ಈಗ ಇದರಿಂದ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಎಂಥವನು ಸಂಜಯ್ ಗಾಯಕ್ವಾಡ್ ಅಂತ ಇದ್ದಾನಲ್ಲ, ಅವ್ನು ನಾಲ್ಗೆ ಕತ್ತರಿಸಿ ಅಂತ ಹೇಳಿದ್ನಲ್ಲ, 11 ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಗೆ ಕತ್ತರಿಸಿದವ್ರಿಗೆ ಅಂತ. ಅವನು ಏನು ಹೇಳಿದ್ದಾನೆ ಅಂತಂದರೆ, ಈ ನಮ್ಮ ಪಾರ್ಟಿಯವರು ಪ್ರತಿಭಟನೆ ಮಾಡಿದ್ದಾರೆ ಅಲ್ಲಿ, ಕಾಂಗ್ರೆಸ್ನವರು. ಆ ಪ್ರತಿಭಟನೆ ಮಾಡಿದವರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ದಾನೆ, ನಿಮ್ಮನ್ನೆಲ್ಲ ಊತ ಹಾಕ್ಬಿಡ್ತೀನಿ ಅಂತ ಹೇಳಿದ. ಸಂಜಯ್ ಗಾಯಕ್ವಾಡ್, ಏಕನಾಥ್ ಶಿಂದೆ ಶಿವಸೇನೆಯ ಶಾಸಕ. ಈಗ ಹೇಳಿರೋದು ನೀವು ಓದಿದ್ದೀರಿ, ನಾನು ಓದಿದ್ದೀನಿ, ಈ ದೇಶದ ಜನ ಓದಿದ್ದಾರೆ ಅಲ್ವಾ? ಈ ಥರ ಹೇಳ್ಬೋದಾ ಒಬ್ಬ ಶಾಸಕನಾಗಿ? ಅದು ಬೇರೆ ವಿಚಾರ. ಇವರು ಎಲ್ಲ ಏನು ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಭಯೋತ್ಪಾದಕನ ಮಾಡ್ತಾ ಇದ್ದಾರೆ, ಒಬ್ಬರು ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ನಿಮ್ಮ ಇಂದಿರಾ ಗಾಂಧಿಗೆ ಗತಿನೇ ನಿನಗೂ ಆಯ್ತದೆ ಅಂತ ಹೇಳಿದ್ದಾರೆ. ಸೊ ದಟ್ ಮೀನ್ಸ್ ಟು ಸೇ, ಇವರು ರಾಹುಲ್ ಗಾಂಧಿಯವರನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರವಾಗಿ BJPಯವರು ಮಾಡ್ತಾ ಇರ್ತಕ್ಕಂಥ ಒಂದು ಇದು ಏನಂತ ತಿಳ್ಕೊಳ್ಳೋದು? ಥ್ರೆಟ್ ಎಲ್ಲ ಮಾಡ್ತಾ ಇರೋದು, ಈಗ ಲೈಫ್ ಥ್ರೆಟ್ಟೇ ಮಾಡ್ತಾ ಇರೋದು. ಇಂದಿರಾ ಗಾಂಧಿಗೆ ಆದಂಥ ಗತಿ ಆಯ್ತದೆ ಅಂದರೆ ಏನರ್ಥ? ನಿನ್ನ ನಾಲ್ಗೆ ಕತ್ತರಿಸ್ಬಿಡ್ತೀವಿ, 11 ಲಕ್ಷ ಕೊಡ್ತೀನಿ ಅಂತ ಹೇಳೋದು ಏನರ್ಥ? ಲೈಫ್ ಥ್ರೆಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸರ್ಕಾರ ತೀವ್ರವಾಗಿ ಖಂಡಿಸ್ತೀವಿ. ತಾಳಯ್ಯ, ಸ್ವಲ್ಪ ಮಧ್ಯೆ ನಿನಗೆ ಇದೇನು ರೋಗನಾ ನಿನಗೆ ಮಧ್ಯೆ ಮಾತಾಡೋದು? ನೋಡಪ್ಪ, ನಾನು ಗಂಭೀರವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ನಾನು ಕೂಡ ನೀವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ.
ಸೊ ಇದು ಇಟ್ ಇಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ಈಗ ನನಗೆ ಪ್ರಾಣ ಭಯ ಉಂಟು ಮಾಡೋದು ಇದೆಯಲ್ಲ, ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್. ಏನು ನೀವು ಏನು ಪ್ರಶ್ನೆ? ಏನು ಅಲ್ಲ, ನಾನು ಅದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲೆಲ್ಲಿ ಮಾಡಿದ್ದಾರೆ, ತೋರಿಕೆಗೋಸ್ಕರ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ, ಬಟ್ ಏನೂ ಕ್ರಮ ತಗೊಂಡಿಲ್ಲ. ಕೆಲವು ಕಡೆ ಕಂಪ್ಲೇಂಟ್ ಮಾಡಿ, ಬಟ್ ಈಗ ನಾಲ್ಗೆ ಕತ್ತರಿಸ್ತೀನಿ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಊತ ಹಾಕ್ಬಿಡ್ತೀನಿ ಅಂತಂದರೆ ಸುಮ್ಮನೆ ಇದ್ದರೆ ಆ ಸರ್ಕಾರ. ಸೊ ಇಂಡೈರೆಕ್ಟ್ಲಿ ದೇ ಆರ್ ಎನ್ಕರೇಜಿಂಗ್ ದಿ ಅಕ್ಯೂಸ್ಡ್ ಪರ್ಸನ್ಸ್ who are making statements against the Rahul ji. ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಕೂಡಲೇ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಇದನ್ನು ಇನ್ನು ಮುಂದೆ ರಾಹುಲ್ ಗಾಂಧಿಯವರನ್ನು ಮುಗಿಸ್ತೀವಿ ಅಂತ ಏನಾದರೂ ಬಿ ಜೆ ಪಿಯವರು ಅಂದ್ಕೊಂಡಿದ್ದಾರೆ ರಾಜಕೀಯವಾಗಿ, ಅದು ಅವರ ಮೂರ್ಖತನ. ಕಾಂಗ್ರೆಸ್ ಪಕ್ಷ ಇದನ್ನು ಸಹಿಸ್ಕೊಳ್ಳಲ್ಲ. ಯಾಕಂತಂದರೆ ರಾಹುಲ್ ಗಾಂಧಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯವರಿಗೆ ಹಿನ್ನಡೆ ಆಯಿತು ಅಲ್ವಾ? ಹಿನ್ನಡೆ ಆಯ್ತಾ ಇಲ್ವಾ? ಅದನ್ನು ಒಪ್ಕೋತೀರಲ್ವಾ? ನಮಗೂ ಹಿನ್ನಡೆ ಆಗಿದೆ, ಬೇರೆ ಪ್ರಶ್ನೆ ಅಲ್ಲ. ಬಿ ಜೆ ಪಿ